ಮನಿ ಪ್ಲ್ಯಾಂಟ್ ಆದರೆ ಬಾಟ್ಲಿ ತೊಗೊಂಡು ಹೋಗ್ಬೋದು ನೀವು. ಆ ಬಾಟ್ಲಿನೂ ಕೂಡ ಈಗ ಯಾವ ಬಾಟ್ಲಿ ಅಂತ ಗೊತ್ತಿರುತ್ತೆ ನಿಮಗೆ. ಅದರಲ್ಲಿ ನೀರು ಇರ್ತದೆ, ಅದರಲ್ಲಿ ಮನಿ ಪ್ಲ್ಯಾಂಟ್ ಇರ್ತದೆ. ಸೊ ಈ ಮನೆಯಲ್ಲಿ ಯಾವ್ಯಾವ ಬ್ರ್ಯಾಂಡ್ ಯೂಸ್ ಆಗ್ತದೆ ಅನ್ನೋದನ್ನು ನೀವು ಮನಿ ಪ್ಲ್ಯಾಂಟಲ್ಲಿ ನೋಡ್ಬೋದು. 2 ವರ್ಷ ಅಂದರೆ ಸಾಮಾನ್ಯ ಅಲ್ಲ ಇವತ್ತಿನ ಕಾಲದಲ್ಲಿ. ಇಲ್ಲ, ತುಂಬ ಖುಷಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೇನೆ. ನನ್ನ ನಿಡುಗಾಲದ ಸ್ನೇಹಿತ, ಲಂಕೇಶ್ ಪತ್ರಿಕೆಯ ದಿನಗಳಿಂದ ತುಂಬ ಸಂವೇದನಾಶೀಲವಾಗಿ ಬೆಳೆದು ಬಂದ ಸ್ನೇಹ ನಮ್ಮದು. ಈ ಒಂದು ನಿರ್ದಿಗಂತದ ಬಗ್ಗೆ ಅವರು ಕಂಡ ಕನಸು, ಅವರು ಒಗ್ಗರಣೆ ಸಿನಿಮಾಕ್ಕೆ ಅವರು ಕತೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದಾಗ ಆಗಲೇ ಅವ್ರ ಇದರ ಬಗ್ಗೆ ಮಾತಾಡಿದ್ದು, ಅದನ್ನೆಲ್ಲ ಇವತ್ತು ಮಾತಾಡ್ತಾ ಇದ್ವಿ ನಾವು. ನಾನು ಇಲ್ಲಿ ಈ ನಿರ್ದಿಗಂತಕ್ಕೆ 2-3 ವರ್ಷದಿಂದ ಬರಬೇಕಿತ್ತು, ಬೇರೆ ಬೇರೆ ಕಾರಣಾಂತರಗಳಿಂದ ಬರಲಿಕ್ಕೆ ಆಗಲಿಲ್ಲ ನನಗೆ. ಬಟ್ ಇವತ್ತು ಬರೋದಕ್ಕೆ ಆಯಿತು, ನನಗೆ ಭಾಳ ಖುಷಿ ಆಗ್ತಾಯಿದೆ. ನಾನಿವತ್ತು ಈಗ ಇದರ ಈ ಒಂದು ಮೊಮೆಂಟನ್ನು, ಈ ಒಂದು ಮುಹೂರ್ತವನ್ನು, ಸುಮುಹೂರ್ತವನ್ನು ನನ್ನ ಒಂದು ಕವಿತೆಯನ್ನು ಓದೋದರ ಮೂಲಕ ಆಚರಿಸ್ತಾ ಇದ್ದೇನೆ. ಆ ಕವಿತೆ ನಾನು ನನ್ನ ಆರಾಧ್ಯ ದೈವ ರಿತ್ವಿಕ್ ಘಟಕ್ ಅವರಿಗೆ ಅರ್ಪಿಸಿದ ಕವಿತೆ, ಈ ವರ್ಷ ಬರೆದಿದ್ದು. ರಿತ್ವಿಕ್ ಘಟಕ್ ಅವರು ಭಾಳ ದೊಡ್ಡ ಚಿತ್ರ ನಿರ್ದೇಶಕ. ಅವರು ಸತ್ಯಜಿತ್ ರೇ ಅವರ ಜೊತೆಗೇ ಅಷ್ಟೇ ಪ್ರತಿಭಾಶಾಲಿ. ಆದರೆ ಬೇಗ ತೀರ್ಕೊಂಡ್ರು ಅವರು 51 ವರ್ಷಕ್ಕೆ ತೀರ್ಕೊಂಡ್ರು. ಒಂಥರ ಕೌಂಟರ್ ಪಾಯಿಂಟ್ ಥರ ಇದ್ದರು ಅವರು ಉತ್ತರ ಧ್ರುವ, ಇವರು ದಕ್ಷಿಣ ಧ್ರುವ ಥರ, ಬಟ್ ಕಾಂಪ್ಲಿಮೆಂಟರಿ ಆಗಿದ್ದರು. ಅವರು ರಂಗಭೂಮಿಯಿಂದನೇ ಬಂದವರು, ರಂಗಭೂಮಿಯ ಧ್ಯಾಸ ಇದ್ದವರು, ರಂಗಭೂಮಿಯ ಲಕ್ಷಣಗಳನ್ನೆಲ್ಲ ಉಳ್ಳಂಥ ಅದ್ಭುತ ಸಿನಿಮಾ ನಿರ್ದೇಶಕ. ಚಳುವಳಿಗಾರರು, ಅಂಚಿನ ಮನುಷ್ಯನ ಕುರಿತು ಅಷ್ಟೇ ಜೀವದಿಂದ ತುಡಿದವರು. ಅಂಥ ಅದ್ಭುತ ಅಂಥ ವ್ಯಕ್ತಿ. ಅವರಿಗೆ ಕೊನೆಗೂ ತನ್ನ ಧ್ವನಿಯನ್ನು ಯಾವ ಪಾತ್ರದ ಮೂಲಕನೂ ಹೇಳೋಕ್ಕೆ ಆಗಲಿಲ್ಲ ಅಂತ ಅನಿಸಿ ಒಂದು ಚಿತ್ರದಲ್ಲಿ ಅವರು ಅಭಿನಯಿಸಿಬಿಟ್ರು. ಆ ಚಿತ್ರದ ಹೆಸರು ನನಗೆ ಸರಿ ನೆನಪಾಗ್ತಾ ಇಲ್ಲ. ಅದರಲ್ಲಿ ಅವರೇ ಆ ಪಾತ್ರ ವಹಿಸಿದರು. ಮತ್ತು ಅದರಲ್ಲಿ ಒಂದು ಡೈಲಾಗ್ ಇದೆ ಅವ್ರದ್ದು, ಲಾಸ್ಟ್ ಡೈಲಾಗು, ಥಿಂಕ್ ಥಿಂಕ್ ಟ್ರೈನ್ ಯುವರ್ ಸೆಲ್ಫ್ ಟು ಥಿಂಕ್, ಇಟ್ ವಿಲ್ ಹೆಲ್ಪ್ ದ ಸೊಸೈಟಿ ಅಂತ ಹೇಳ್ತಾರೆ ಅವರು. ಅದು ಇನ್ನೂ ನನ್ನ ಕಿವಿಲಿದೆ. ಅವರು ಚೀರ್ ಹೇಳ್ತಾರೆ, ಥಿಂಕ್ ಥಿಂಕ್ ಟ್ರೈನ್ ಯುವರ್ ಸೆಲ್ಫ್ ಟು ಥಿಂಕ್, ಇಟ್ ವಿಲ್ ಹೆಲ್ಪ್ ದ ಸೊಸೈಟಿ ಅಂತ ಹೇಳ್ತಾರೆ ಅವರು. ಅದು ಅವರ ಇಡೀ ಚಿತ್ರ ಜೀವನದ, ಅವರು ತಯಾರಿಸಿದ ಚಿತ್ರದ ಮತ್ತು ಅವರ ಬಾಳಿನ, ಅವರ ಒಂದು ಏಕಾಂತ ಯಾನ ಅವ್ರದ್ದು. ನಮ್ಮಲ್ಲಿ ಏಕಾಂತ ಯಾನ ಅಂದರೆ ಒಂದು ಸೆಲ್ಫ್ ಪಿಟಿ, ಆತ್ಮ ಮರುಕ, ಕುಡಿತ, ಏನೋ ಪ್ರೇಮ ಭಂಗ, ಅದಕ್ಕೆ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು. ಮನುಷ್ಯ ಲೋಕದ ಕುರಿತಾದ ಪ್ರೀತಿಯಿಂದ, ಅಂಚಿನ ಮನುಷ್ಯನ ಕುರಿತಾದ ಪ್ರೀತಿಯಿಂದ ಕೂಡ ಒಂದು ನೋವು, ಯಾತನೆ, ಒಂದು ಏಕಾಂತ ಬರ್ಬೋದು ಅನ್ನೋ ಕೂಡ ನಮ್ಮ ಕಲ್ಪನೆಗೂ ಬರೋದಿಲ್ಲ. ರಿತ್ವಿಕ್ ಘಟಕ್ರದ್ದು ಆ ಥರದ ಒಂದು ಯಾನ. ಅವರಿಗಾಗಿ ನಾನು ಬರೆದಂಥ ಈ ವರ್ಷ ಅವರ ಜನ್ಮಶತಮಾನೋತ್ಸವ. ಈ ವರ್ಷ ಎಷ್ಟೋ ಮಹಾನ್ ಜೀವಿಗಳ ಜನ್ಮಶತಮಾನೋತ್ಸವ. ಕನ್ನಡದಲ್ಲೂ ಭಾಳ ಅಪ್ರತಿಮ ಲೇಖಕರ ಜನ್ಮಶತಮಾನೋತ್ಸವ. ಸಮಾಜಮುಖಿ ಲೇಖಕರು, ನಮ್ಮ ನಿರಂಜನ್ ಅವರು, ನಮ್ಮ ವ್ಯಾಸರಾಯ ಬಲ್ಲಾಳರು, ನಮ್ಮ ವಿ ಜಿ ಭಟ್ರು, ಯಾರಿಗೂ ಗೊತ್ತೇ ಆಗಲಿಲ್ಲ. ಹೋದ ವರ್ಷ ಇವರೆಲ್ಲರ ಜನ್ಮಶತಮಾನೋತ್ಸವ ಆಯಿತು ಹೋಯಿತು. ರಿತ್ವಿಕ್ ಘಟಕ್ರದ್ದು ಈಗ ಈ ನವಂಬರಲ್ಲಿ ಇವರ ಜನ್ಮಶತಮಾನೋತ್ಸವ ಬರ್ತಾ ಇದೆ. ಸೊ ನಾನು ನನ್ನ ಒಂದು ಅಳಿಲು ಸೇವೆಯೋ ಕೊಳಲು ಸೇವೆಯೋ ಅಂಥೇಳಿ ಒಂದು ಕವಿತೆಯನ್ನು ಬರೆದಿದ್ದೇನೆ. ಅದು ನನ್ನ ಒಂದು ಸಣ್ಣ ಮುಡಿಪು. ಪದ್ಮಾ ನದಿ, ಅವರಿಗೆ ಒಂದು ಗಾಯ ಕಾಡ್ತಾ ಇತ್ತು. ಪದ್ಮಾ ನದಿ ಬಾಂಗ್ಲಾದೇಶದ ವಿಭಜನೆಯಿಂದ ಅವರು ಚೇತರಿಸ್ಕೊಳ್ಳೇ ಇಲ್ಲ. ಆ ಪದ್ಮಾ ನದಿಯಿಂದ ಆ ಬಾಂಗ್ಲಾದೇಶ ವಿಭಜನೆ ಆದಾಗ ಹೇಗೆ ವಿಭಜನೆ ಮಾಡೋದು, ಈಸ್ಟ್ ಬಂಗಾಲು ವೆಸ್ಟ್ ಬಂಗಾಲು, ಯಾವುದನ್ನು ಗೆರೆ ಇಟ್ಕೊಳ್ಳೋದು, ಅವರು ಪದ್ಮಾ ನದಿಯನ್ನೇ ಗೆರೆ ಮಾಡ್ಕೊಂಡ್ಬಿಟ್ರು. ಪದ್ಮಾ ನದಿ ಈ ಬದಿಗೆ ಈಸ್ಟ್ ಬಂಗಾಲು, ಇದು ಆ ಬದಿ ವೆಸ್ಟ್ ಬಂಗಾಲು, ಆ ಬದಿಗೆ ಈಸ್ಟ್ ಬಂಗಾಲು ಮಾಡಿಬಿಟ್ರು. ಇವರೆಲ್ಲ ಆ ಕಡೆ ಇದ್ದವರು ಈ ಕಡೆ ಬರಬೇಕಾಯಿತು.
ಜೀವಮಾನವಿಡೀ ಅದೊಂದು ಗಾಯ ಅವರನ್ನು ಕಾಡ್ತು. ಅವರ ಎಲ್ಲ ಚಿತ್ರಗಳಲ್ಲೂ ಆ ಗಾಯ ಬರ್ತದೆ. ಅದು ಮೇಘ ಡಾಕೇಟಗಾರ ಇರ್ಬೋದು, ಕೋಮಲ್ ಗಾಂಧಾರ್ ಇರ್ಬೋದು, ಯಾವುದೇ ಅವರ ಚಿತ್ರ ತಗೊಳ್ಳಿ, ಅದು ಬಂದೇ ಬರ್ತದೆ. ನದಿಗಳು ಬರ್ತವೆ, ಆ ಗಾಯ ಬರ್ತದೆ. ಆ ಕವಿತೆ ಓದ್ತೀನಿ ನಾನು. ಪದ್ಮಾ ನದಿಯ ನಡುವೆ ಒಂದು ಅಗೋಚರ ದ್ವೀಪ, ಅರ್ಧ ನಸು ಬೆಳಕು, ಅರ್ಧ ಕತ್ತಲೆ. ಗಾಯಗಳಿಂದ ಗೀಚಿದ ರೇಖಾಚಿತ್ರಗಳಂತೆ ಜನ ಪ್ರವಹಿಸುತ್ತಿದ್ದ ನದಿಯಲ್ಲಿ ನಡೆದು ಹೋದರು ಕರಗುತ್ತ. ಕವಿ ಕಲಾವಿದರಿಗದು ಉದಯಾಸ್ತಮಾನಗಳ ಕೆಂಬಣ್ಣದಂತೆ ಕಂಡಿರಬಹುದು. ಕವಿಗಳಿಗೆ ಕಲಾವಿದರಿಗೆ ಬೇರೆ ಏನು ಕೆಲಸ? ಅದು ಬಣ್ಣ ಕಂಡು ಕೂಡಲೇ ಅವರು ಉದಯಾಸ್ತಮಾನ ಅಂದ್ಕೊಂಡ್ಬಿಡ್ತಾರೆ. ರಾತ್ರಿ ಮತ್ತು ಹಗಲ ನಡುವೆ, ತಾಲೀಮು ಮತ್ತು ಪ್ರಯೋಗದ ನಡುವೆ, ಅರೆಮರುಳು ಮತ್ತು ಪೂರ್ತಿ ಹಸಿವಿನ ನಡುವೆ, ಕೋಮಲ ಮತ್ತು ಶುದ್ಧದ ನಡುವೆ, ಲಾಟಿನು ಮತ್ತು ಗೋಡೆಯ ಮೇಲಿನ ನೆರಳ ನಡುವೆ ಇತ್ತಂತಲ್ಲ ಒಂದು ಅಸ್ಪಷ್ಟ ರೈಲು. ಏಕೆ ನಿಂತು ಬಿಟ್ಟಿದೆ ಅದರ ಹಳಿ ಈ ತಡಿಯಲ್ಲೇ? ಹಠಾತ್ತನೆ ಕತ್ತರಿಸಿ ಬಿಟ್ಟಂತೆ ಹೊಕ್ಕುಳ ಬಳ್ಳಿ, ಮುಂದೇನೂ ಇಲ್ಲವೇ ಇಲ್ಲ ಎಂಬಂತೆ. ಅದೇ ನದಿ ಅಪರಿಚಿತವಾಗಿ ಹರಿಯುತ್ತಿದೆ ಮುಂದೆ. ಅಲ್ಲಿ ಅದರ ಆಚೆ ಇದೆ ಮುಂಚಿನ ಊರು, ಆ ನದಿಯಾಚೆ ಇದೆ ಮುಂಚಿನ ಊರು. ಅಗೋ ಎಲ್ಲ ಅಲ್ಲೇ ಇದೆ, ತೋರುತ್ತಿದೆ, ನಿಲುಕುತ್ತಿಲ್ಲ ಎಂಬಂತೆ. ಮೊನ್ನೆಯಷ್ಟೇ ಹಬ್ಬಕ್ಕೆ ಹೋಗಿದ್ದ ಆ ತಡಿಯ ಮಗಳ ಮನೆ, ಅಯ್ಯೋ ಬೇರೆಯೇ ದೇಶವಂತೆ ಈಗ. ದಿನ ಬರ್ಮಂದಾನ ದೋಣಿಯಲ್ಲಿ ಆ ತಡಿಯಿಂದ ಬರುತ್ತಿದ್ದ ಚಿಣ್ಣರಿಗೆ ಇನ್ನು ಇಲ್ಲಿಯ ಈ ಹಂಚಿನ ಶಾಲೆ ಪರದೇಶವಂತೆ. ಎಲ್ಲೆಲ್ಲಿ ಏನೇನು ಉಳಿದಿದೆ, ಯಾವ ಮಗುವಿನ ಆಟಿಗೆ ಯಾವ ಮಂಚದ ಕೆಳಗೆ ಉರುಳಿದೆ. ಜಾತ್ರೆಯಲ್ಲಿ ಕಳೆದು ಹೋದ ಮಗಳನ್ನು ಹುಡುಕಿ ಹುಚ್ಚಾದವರಂತೆ ಎಲ್ಲರೂ ಕಂಗೆಟ್ಟಿದ್ದಾರೆ ಎರಡೂ ತಡಿಯಲ್ಲಿ. ಅದಕ್ಕೆ ರಿತ್ವಿಕ್ದ ನದಿಗಳು ನಿಮ್ಮನ್ನು ಕಾಡುತ್ತಲೇ ಇವೆ. ನಿಮ್ಮ ಕೃತಿಗಳ ನರನಾಡಿಗಳಲ್ಲಿ ತಮ್ಮ ದಂಡೆಗಳನ್ನು ಇನ್ನೂ ವಿಸ್ತರಿಸಿಕೊಳ್ಳುತ್ತಾ, ತಮ್ಮ ತಮ್ಮ ಪಾಡಿನ ತೀವ್ರ ತಪ್ತ ಜೀವಿಗಳು ಅಪವಾಸ್ತವದ ಬೆಳಕಲ್ಲಿ ಪಾತ್ರವಾಗಲು ಹಿಂಜರಿಯುತ್ತಾ, ಪದ್ಮಾ ಕಿನಾರೆಯ ಉಸುಕಿನ ಗುಡ್ಡಗಳು ಕವಿಯನ್ನು ತೊರೆದ ಕಾಗದಗಳಂತೆ ಮುಕ್ತವಾಗಿ ಹಾರುತ್ತಾ, ಚೌಕ ಕಾಗದಗಳೆಲ್ಲ ಬೆಸ್ತರ ದೋಣಿಯ ಹಾಯಿಗಳಾಗುತ್ತಾ, ನದಿಯ ಮೇಲಿನ ಗಾಳಿ ಗದ್ಗದಗೊಳಿಸುತ್ತದೆ ಎಲ್ಲವನ್ನು. ಯಾರಪ್ಪ ಹೇಳಿದ್ದು ನೀರಿನ ಮೇಲೆ ಗಾಯ ಮಾಡಲಿಕ್ಕಾಗೋದಿಲ್ಲ ಅಂತ? ಯಾರಪ್ಪ ಹೇಳಿದ್ದು ನೀರಿನ ಮೇಲೆ ಗಾಯ ಮಾಡಲಿಕ್ಕಾಗೋದಿಲ್ಲ ಅಂತ? ಒಂದು ಮಹಾ ಕುಟುಂಬವನ್ನೇ ವಿಚ್ಛೇದಿಸಲು ಒಂದು ನದಿಯೇ ಬೇಕಾಯಿತಲ್ಲ. ನನಗೆ ಇವರು ನಮ್ಮ ನಾರಾಯಣ ಸ್ವಾಮಿಯವರು ಹಕೀಮ ಅಂತ ಹೇಳಿದ್ರಲ್ಲ, ಒಂದು ಭಾಳ ಸುಂದರವಾದ ಪ್ರತಿಮೆ ಕೊಟ್ಟರು. ಅಂದರೆ ಮೆಡಿಕಲ್ ಒಂದು ಇಮೇಜರಿ, ಮೆಡಿಕಲ್ ಮೆಟಾಫರ್. ಯಾವಾಗಲೂ ನನಗೆ ಮೆಡಿಕಲ್ ಸೈನ್ಸು ಮತ್ತು ಆರ್ಟ್ ಅದೆರಡೂ ಒಂದೇ ಅಂತಲೇ ಅನಿಸೋದು. ಅದೆರಡೂ ಮಾಡ್ತಾ ಇರೋ ಕೆಲಸ ಒಂದೇ. ಎರಡೂ ಮನುಷ್ಯನ ಪಾಡನ್ನೇ ಅರಿಯೋಕ್ಕೆ ಪ್ರಯತ್ನ ಮಾಡ್ತದೆ. ಎರಡೂ ಮನುಷ್ಯನ ಪಾಡನ್ನು, ಅವನ ನೋವನ್ನು ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಿರ್ತದೆ. ಅದು ಭಾಳ ಮಜಾ ಇದೆ ಅದು. ಮೊನ್ನೆ ನಾನು ಡಾಕ್ಟರ್ ಮುಲ್ಲರ್ ಆಸ್ಪತ್ರೆ ಮಂಗಳೂರು, ಅದಕ್ಕೆ 120 ವರ್ಷ ಆಯಿತು. ಅದಕ್ಕೇನೋ ಸಂದರ್ಭಪಟ್ಟು ಒಂದು ಪುಸ್ತಕ ಬಿಡುಗಡೆಗೆ ಹೋಗಿದ್ದೆ. ಆ ಡಾಕ್ಟರ್ ಮುಲ್ಲರ್ನವರು 1890ನೇ ಇಸ್ವಿಯಲ್ಲಿ ಜರ್ಮನ್ ಬಂದು ಇಲ್ಲಿಯ ಕುಷ್ಠರೋಗಿಗಳ ನಿವಾರಣೆಗೆ ಒಬ್ಬ ಹೋಮಿಯೋಪತ್ ಡಾಕ್ಟರ್ ಅವರು ಎಷ್ಟು ಕೆಲಸ ಮಾಡಿದ್ದಾರೆ ಅಂದರೆ, ಊರಿನ ಆಚೆ ಇದ್ದ ಕುಷ್ಠರೋಗಿಗಳನ್ನು ಊರಿಗೆ ತಂದು ಅವರ ಸೇವೆ ಮಾಡಿ, ಶುಶ್ರೂಷೆ ಮಾಡಿ, ನರ್ಸುಗಳನ್ನು ಟ್ರೈನ್ ಮಾಡಿ, ನರ್ಸಿಂಗ್ ಸ್ಕೂಲ್ ತೆರೆದು, ನರ್ಸಿಂಗ್ ಈಸ್ ದ ಬೇಸಿಕ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ಪ್ರೂವ್ ಮಾಡಿದ್ರು. ಆಗ ನಾವು ಉಲ್ಟಾ ತಿಳ್ಕೊಂಡ್ಬಿಟ್ವಿ. ನಾವು ಅಂದ್ಕೊಂಡ್ಬಿಟ್ವಿ ಕಿ ಮೆಡಿಕಲ್ ಸೈನ್ಸ್ ಮೊದಲು, ಆಮೇಲೆ ನರ್ಸಸ್ ಬಂದರು ಅಂತ. ಇಲ್ಲ, ನರ್ಸಿಂಗ್ ಮೊದಲು ಬೇಕು ಅಂತ ಅವ್ರು ಹೇಳಿದ್ರು ಅವರು. ಸೊ ಅಂದರೆ ದಟ್ ಈಸ್ ಹೌ ಇಟ್ ಈಸ್. ಆಮೇಲೆ ಅವರು ಹೋಮಿಯೋಪತಿ ಡಾಕ್ಟರು. ಈಗ ಹೋಮಿಯೋಪತಿ ಭಾಳ ಇಂಟ್ರೆಸ್ಟಿಂಗ್. ಅದು ಹೋಮಿಯೋಪತಿ ಬಿಲೀವ್ಸ್ ದಟ್ ಎವ್ರಿ ಪರ್ಸನ್ ಈಸ್ ಯುನೀಕ್. ಅದು ಕಾನ್ಸ್ಟಿಟ್ಯೂಷನಲ್ ಇದು ಅಂದರೆ ರೆಮಿಡಿ ಅಂತ ಕೊಡ್ತದ್ದು. ನೀವು ಯಾವುದಾದ್ರೂ ಹೋಮಿಯೋಪತಿ ಡಾಕ್ಟರ್ ಹತ್ರ ಹೋದರೆ ಅವರು 40 ಪ್ರಶ್ನೆ ಕೇಳ್ತಾರೆ ನಿಮಗೆ. ಒಂದಲ್ಲ, ನೆಗಡಿ ಆದರೆ ಇಲ್ಲಿಂದ ಜಾಸ್ತಿ ಬರ್ತದೋ ಇಲ್ಲಿಂದ ಜಾಸ್ತಿ ಬರ್ತದೋ ಅಂತಲೂ ಕೇಳ್ತಾರೆ ಅವರು. ಯಾಕಂದರೆ ಈಚ್ ಪರ್ಸನ್ ಈಸ್ ಯುನೀಕ್. ನೀವು ಯಾವ ಥರದ ವ್ಯಕ್ತಿ ಅಂತ ಗೊತ್ತಾದರೆ ಆಮೇಲೆ ಅವರು ಕೊಡೋ ಔಷಧಿ ಒಂದೇ ನಿಮಗೆ. ನಿಮ್ಗೆ ಏನಾದರೂ ಆ ಥರ ಅದು ಒಂಥರ ದ್ಯಾಟ್ ಮಚ್ ಪರ್ಟಿಕ್ಯುಲರ್ ನೋ
ನನಗೆ ಯಾಕೆ ನೆನಪಾಯಿತು ಅಂದರೆ ಇವರ ಹಕೀಮ್ತನಕ್ಕೆ ನಮ್ಮೂರಲ್ಲಿ ಎಲ್ ಆರ್ ಹೆಗಡೆ ಅಂತ ಭಾಳ ಜಾನಪದ ವಿದ್ವಾಂಸರಿದ್ದರು. ಅವರು ಬಡ ಪ್ರೊಫೆಸರು, ಆಗಿನ ಕಾಲದ ಪ್ರೊಫೆಸರು, ಹೀಗಾಗಿ ಬಡ ಪ್ರೊಫೆಸರು. ಸೊ ಅವರು ಪಾಪ ಆಗಿನ ಕಾಲಕ್ಕೆ ಹಳ್ಳಿಗೆ ಹೋಗಿ ಊರೂರಿಗೆ ಹೋಗಿ ಹಾಲಕ್ಕಿ ಜನರ ಹತ್ರ ಅವ್ರ ಹತ್ರ ಹೋಗಿ ಅವ್ರ ಹತ್ರ ಹಾಡುಗಳನ್ನು ಸಂಗ್ರಹ ಮಾಡೋರು. ಇವರು ಬಂದರು ಅಂತ ಅವರೆಲ್ಲ ಕೆಲಸ ಬದಿಗಿಟ್ಟು ಅವರಿಗೆ ಹಾಡು ಹೇಳೋರು. ಇವರಿಗೆ ಗಿಲ್ಟು, ತಾನು ಅವ್ರ ಹತ್ರ ಹಾಡು ತಗೋತಿದ್ದೀನಿ, ಅವರ ಹಾಡು ತಗೊಂಡು ತನಗೆ PhD ಸಿಗುತ್ತೆ, ಮತ್ತೇನೋ ಸಿಗುತ್ತೆ, ಹೆಸರು ಬರುತ್ತೆ, ಬಟ್ ಅವ್ರಿಗೆ ನಾನೇನು ಕೊಡೋದು? ಸೊ ಇವರು ಹೋಮಿಯೋಪತಿ ಕಲ್ತರು. ಇವರು ಹೋಮಿಯೋಪತಿ ಕಲಿತು ಅವ್ರ ಮನೆಗೆ ಹೋಗಿ ಅವ್ರಿಗೆ ಹುಷಾರಿಲ್ಲದಿದ್ದರೆ ಅವ್ರಿಗೆ ಔಷಧಿ ಕೊಡೋದು. ಅವ್ರಿಗೆ ಔಷಧಿ ಕೊಡೋದು, ಇವರಿಗೆ ಹಾಡು ಕೊಡೋದು. ಅದು ಯಾವ ಮಟ್ಟಕ್ಕೆ ಹೋಗ್ಬಿಡ್ತು ಅಂತಂದರೆ, ಇವ್ರ ಮನೆಗೆ ಜನ ಬಂದು, ಸರ್ ನಿನ್ನೆ ರಾತ್ರಿಯಿಂದ ಹೊಟ್ಟೆ ನೋವು, 2 ಹಾಡು ಹೇಳ್ತೀನಿ ಅಂತ ಹೇಳೋಕೆ ನೋಡ್ತಾರೆ. ಅಲ್ಲಿ ತನಕ ಬಂದುಬಿಡ್ತದೆ. ಬಟ್ ಅದು ಇಟ್ ಈಸ್ ಸೋ ಬ್ಯೂಟಿಫುಲ್. ಅಂದರೆ ಒಂದು 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 ಅಂದರೆ ಒಂದು ರೀತಿ ಮನುಷ್ಯನ ಕಾಯಿಲೆ ಅದನ್ನು ಕಡಿಮೆ ಮಾಡೋದು ಮಾನವೀಯತೆ ಮತ್ತು ಕಲೆ, ಅದರ ನಡುವಿನ ಒಂದು ಅವಿನಾಭಾವವಾದಂಥ ಒಂದು ನಂಟು. ಅದನ್ನು ಬಿಟ್ಟು ಅದು ಮತ್ತೇನೋ ಅಲ್ಲ. ಅದು ಈಗ ನಿಡ್ದಿಗಂತ ನೋಡಿದ್ರೆ ಗೊತ್ತಾಗತ್ತೆ, ಒಂದು ಪ್ರಾಮಾಣಿಕವಾದಂಥ ಒಂದು ಕೃಷಿಗೆ ಸಂಬಂಧಿಸಿದಂಥ ಕೆಲಸದ ಥರ ಕಾಣುತ್ತೆ. ನೀವೆಲ್ಲ ಹೋಗಿ ನೋಡಿದ್ರೆ ಅದು ಕೃಷಿಗೆ ಸಂಬಂಧಿಸಿದಂಥ ಕೆಲಸನೇ. ಅದು ಭಾಳ ಇಂಪಾರ್ಟೆಂಟ್. ಅದು ಅಲ್ಲಿ ನನಗಲ್ಲಿ ಹೋದಾಗ ಕೃಪಾಕರ ಸೇನಾನಿಯವರು ಅವ್ರಿಗೆ ಕೊಟ್ಟಂಥ ಒಂದು ದೋಣಿ ನೋಡಿದೆ ನಾನಲ್ಲಿ. ಎಲ್ಲೋ ಸಿಕ್ತಂತೆ ಒಂದು ದೋಣಿ, ಅವರಿಗೆ ಯಾವುದೋ ಪಾಪ ಒಂದು ಲಡ್ಡಾದಂಥ ಒಂದು ದೋಣಿ. ಆ ದೋಣಿ ಇಲ್ಯಾಕೆ ಬಂತು ಅಂತ ನೋಡಿದ್ರೆ ಅದು ಕೃಪಾಕರ ಸೇನಾನಿ ಕೊಟ್ಟಿದ್ದು ಅಂತ ಇಟ್ಟಿದ್ದಾರೆ ಅವರು. ಆವಾಗ ಕೃಪಾಕರ ಸೇನಾನಿ ಆ ದೋಣಿ ನೋಡಿದ ತಕ್ಷಣ ನನಗೆ ಅರಣ್ಯಗಳು ನೆನಪಾದವು, ಮಾಧವ ಗಾಡ್ಗೀಳರು ನೆನಪಾದರು. ಮಾಧವ ಗಾಡ್ಗೀಳು ನನಗೆ ಒಂದು ಇನ್ಸಿಡೆಂಟ್ ಹೇಳಿದರು. ಅದು ಮತ್ತು ಇಲ್ಲೇ ನಾನು ಹೀಗೆ ರ್ಯಾಂಡಮಲಿ ಮಾತಾಡ್ತೇನೆ, ದಯವಿಟ್ಟು ಏನೇನೋ ಮಾತಾಡ್ತೀನಿ ಅಂತ ತಿಳ್ಕೊಬೇಡಿ, ಎಲ್ಲೋ ಒಂದು ಕಡೆ ಕನೆಕ್ಷನ್ ಇದೆ ಅಂತ ತಿಳ್ಕೊಂಡು ಮಾತಾಡ್ತೀನಿ ನಾನು. ಮಾಧವ ಗಾಡ್ಗೀಳು ಏನು ಹೇಳಿದರು ಅಂದರೆ, ಈಗಲೂ ಕೂಡ ಒಂದು ಹೆಣ್ಣಾನೆ ಗರ್ಭವತಿ ಆದರೆ ಅದಕ್ಕೂ ಕೆಚ್ಚಲು ತುಂಬ್ತಾ ಇದ್ದರೆ, ಗರ್ಭವತಿ ಆದರೆ ಅದು ಡೆಲಿವರಿ ಆಗಲಿಕ್ಕೆ ಒಂದು 3-4 ತಿಂಗಳು ಬಾಕಿ ಇದ್ದರೆ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂಥ ಯಾವುದೋ ಉಳಿದ 4-5 ಹೆಣ್ಣಾನೆಗೂ ಕೂಡ ಕೆಚ್ಚಲು ತುಂಬ್ತದಂತೆ. ಯಾಕೆ ಅಂದರೆ ಗಜಪ್ರಸವ ಭಾಳ ಡೇಂಜರು. ಗಜಪ್ರಸವದಲ್ಲಿ ಹೆಣ್ಣಾನೆ ಸಾಯುವಂಥ ಸಾಧ್ಯತೆ ಇರುತ್ತೆ. ನೇಚರು ಅದಕ್ಕೆ ಆಲ್ರೆಡಿ ಒಂದು ಅರೇಂಜ್ಮೆಂಟ್ ಮಾಡಿಟ್ಬಿಟ್ಟಿದೆ. ಅಲ್ಲಿ ಒಂದು ಪ್ರಾಕ್ಸಿ ಮದರ್ಹುಡ್ ಅಲ್ಲಿದೆ, ಅಲ್ಲಿ ಸ್ಪೇಸಲ್ಲಿ ಆ ಥರ ಒಂದು ನರ್ಚರಿಂಗ್ ಸ್ಪೇಸ್ ಅದು. ಸೊ ಈ ಒಂದು ರಂಗಭೂಮಿ, ಆರ್ಟು, ಕಾವ್ಯ, ನಾವು ಬರೆಯೋ ಕಥೆ, ಇವೆಲ್ಲ ಒಂಥರ ಪ್ರಾಕ್ಸಿ ಲೈಫ್. ಅದು ನಾವು ರಂಗಭೂಮಿ ಮೇಲೆ ನೋಡ್ಲಿಕ್ಕೆ ಬರೋದು ಯಾರ್ದೋ ಮಾಡೋ ನಾಟಕ ಅಲ್ಲ, ನಾವು ಬರೋದು ನಮ್ಮನ್ನೇ ನೋಡಲಿಕ್ಕೆ. ಇಲ್ಲಿ ನಾವು ಬೇರೆಯವ್ರ ಕತೆ ನೋಡ್ಲಿಕ್ಕೆ ಬರೋದಲ್ಲಪ್ಪ, ನಾವು ನಮ್ಮನ್ನೇ ನೋಡ್ಲಿಕ್ಕೆ ಬರೋದು. ಇಲ್ಲಿ ನಮ್ಮದೇ ಬೇರೆ ಬೇರೆ ಸಾಧ್ಯತೆಗಳನ್ನು ನೋಡ್ಲಿಕ್ಕೆ ಬರೋದು, ಬೇರೆಯವ್ರನ್ನ ನೋಡ್ಲಿಕ್ಕೆ ಖಂಡಿತ ಬರೋದಿಲ್ಲ. ವಿ ಸಿ ಅವರ್ ಓನ್ ಪಾಸಿಬಿಲಿಟೀಸ್ ಹಿಯರ್. ಅಸಾಧ್ಯ ಸಾಧ್ಯತೆಗಳನ್ನು ನೋಡ್ಲಿಕ್ಕೆ ಬರ್ತೀವಿ ನಾವು. ಒಂದು ಕತೆ ನಾನು ಓದಿದ್ದೆ, ಯಾರ್ದು, ನಮ್ಮ ಇವ್ರದ್ದು, ಅಂದರೆ ರಂಗಭೂಮಿಯದೇ ಸಾಧ್ಯತೆಯ ಪಾಸಿಬಿಲಿಟಿ ಇದಕ್ಕಾಗಿ ಅದೊಂದು ಹೇಳ್ತೀನಿ ನಾನು. ಅಪಘಾತ ಅಂತ ಒಂದು ಕತೆ, ಚಿತ್ತಾಳರದು. ಸಣ್ಣಿರುವಾಗ ನಾನು ಶಾಲೆಯಲ್ಲಿದ್ದಾಗ ಓದಿದ್ದೆ, ಆಗದು ನನಗೆ ಅರ್ಥ ಆಗಲಿಲ್ಲ. ಆಮೇಲೆ ಎಷ್ಟೋ ದಿವಸದ ನಂತರ ಅದು ಟೆಲಿವಿಷನ್ನಲ್ಲೂ ಬಂತು. ಆಗಲೂ ಓಕೆ, ಆದರೆ ಅದೊಂದು ಸಲ ನಾಟಕ ಮಾಡಿದರು ಮುಂಬೈ ಕರ್ನಾಟಕ ಸಂಘದಲ್ಲಿ. ಆಗದ ಇಂಪ್ಯಾಕ್ಟ್ ನನಗೆ ಗೊತ್ತಾಯಿತು. ಒಂದು ಮನೆಯಲ್ಲಿ, ಟಿಪಿಕಲ್ ಮುಂಬೈ ಮನೆ, ಜಾಗ ಇಲ್ಲ, 3 ಜನ ಅಣ್ಣತಮ್ಮಂದಿರು, ಅವ್ರ ಸಂಸಾರ ಒಟ್ಟಿಗೆ ಇರ್ತದೆ. 3 ಅಣ್ಣತಮ್ಮಂದಿರ ಹೆಸರು SV ಕುಲಕರ್ಣಿ, SV ಕುಲಕರ್ಣಿ, SV ಕುಲಕರ್ಣಿ, ಸುಭಾಷ, ಯಾರೋ ಶಾಮಂತರಾಮ, ಮತ್ತೇನೋ 3. ಅಷ್ಟೊತ್ತಿಗೆ ಪೊಲೀಸ್ ಬರ್ತಾನೆ. ಆಕ್ಸಿಡೆಂಟ್ ಆಗಿದೆ, ಒಂದು ಬಾಡಿ ಸಿಕ್ಕಿದೆ, SV ಕುಲಕರ್ಣಿ ಅಂತ.
ಈಗ 3 ಬ್ರದರಲ್ಲಿ ಒಬ್ಬ ಎಸ್ ವಿ ಕುಲಕರ್ಣಿದು ಬಾಡಿ ಸಿಕ್ಕಿದೆ ಅಲ್ಲಿ. ಯಾರದು? ಈಗ 3 ಜನ ಸೊಸೆಯಂದರಿದ್ದಾರೆ ಮನೆಯಲ್ಲಿ, ಅಲ್ಲಿ ಒಂದು ಡೈನಮಿಕ್ಸು. ಸೊ ಕಥೆ ಓದುವಾಗ ನಮ್ಗೆ ಅನಿಸ್ಲಿಲ್ಲ ಅದು. ಆದರೆ ಅದನ್ನು ನಾವು ನಾಟಕದಲ್ಲಿ ನೋಡಿದಾಗ ಅಥವಾ ಸಿನಿಮಾದಲ್ಲಿ ನೋಡಿದಾಗ ಹಂಗೆ ಹೇಳಿದಾಗ ಒಬ್ಬಳು ಸೊಸೆ ಮತ್ತೊಬ್ಬಳು ಮುಖ ನೋಡ್ತಾಳೆ. ಹೀಗೆ ಆ ಒಂದು ಕ್ಲೋಸಪ್ ಶಾಟ್ ಇದೆಯಲ್ಲ, ಅದರಲ್ಲಿ ಒಂದು ಸಡನ್ಲಿ ಇಟ್ ಬಿಕಮ್ಸ್ ಡಿಫ್ರೆಂಟ್. ಅದು ಒಂದು ಹೀಗೆ ನೋಡೋದು ಅಂದರೆ ಅವನು ನಿನ್ನ ಗಂಡನಾಗಿರ್ಬೋದಾ, ನನ್ನ ಗಂಡನಾಗಿರ್ಬೋದಾ, ಅದು ಹೀಗೆ. ಅಂದರೆ ಅವನು ನನ್ನ ಗಂಡನಾಗಿಲ್ಲದೆ ಇರಲಿ ಅನ್ನುವಂಥ ಆಸೆ, ಅದರಲ್ಲೇ ಅವನು ನಿನ್ನ ಗಂಡನಾಗಲಿ ಅನ್ನುವಂಥ ಆಸೆ. ಅಂದರೆ ಈ ಥರದ ಒಂದು ಹೇಳಲಾಗದ ಎಲಿಮೆಂಟ್ಸ್ ಇದ್ದಾವಲ್ಲ, ಮಾನವೀಯ ಸಾಧ್ಯತೆಗಳು, ಅಗಾಧ ಮಾನವೀಯ ಸಾಧ್ಯತೆಗಳು ಮೂಲಕ ರಂಗಭೂಮಿ, ಸಿನಿಮಾ, ಈ ಥರದ ಕಲೆಗಳು ನಮ್ಮನ್ನು ಇರುವ ಒಂದು ಬದುಕಿನ ಸಾಧ್ಯತೆಗಳನ್ನು ಮರಳಿ ನಮ್ಮನ್ನು ಎನ್ರಿಚ್ ಮಾಡಿ ಬದುಕಿಗೆ ಹೋಗಲಿಕ್ಕೆ ಪ್ರೇರೇಪಿಸ್ತವೆ. ಅದು ರಂಗಭೂಮಿಯ ಸಾಧ್ಯತೆಗಳು. ಅದು ನಮ್ಮ ಬದುಕಿನ ಸಾಧ್ಯತೆಗಳನ್ನು ಹೆಚ್ಚು ಮಾಡ್ತವೆ, ನಮ್ಮನ್ನು ಶಾಣ್ಯ ಮಾಡೋದಿಲ್ಲ ಅವು. ನಾವು ಹೆಚ್ಚು ಬುದ್ಧಿವಂತರು ಅಲ್ಲಪ್ಪ, ನಮ್ಮನ್ನು ಹೆಚ್ಚು ಎನ್ರಿಚ್ ಬೇರೆ ರೀತಿಯಲ್ಲಿ ಮಾಡ್ತಾವೆ ಮತ್ತು ರಂಗಭೂಮಿಯಿಂದ ಮಾತ್ರ ಆಗ ಹಂಗೆ ಮಾಡ್ತಾವೆ. ಅದಕ್ಕಾಗಿ ರಂಗಭೂಮಿ, ಒಳ್ಳೆಯ ರಂಗಭೂಮಿನ ಇಲ್ಲಿ ನೋಡಿದಾಗೆ ಆಗ್ತದೆ. ಅದು ಪ್ರೇಕ್ಷಕ ಮತ್ತು ಮೋಸ್ಟ್ ಇನ್ಕ್ಲೂಸಿವ್ ಅಂದರೆ ಅದೇನೇ. ಅದು ಎಲ್ಲರೂ ಅದಂದರೆ ನಾಟಕ ಬರೆದವನಿಂದ ಹಿಡಿದು ಕೊನೆಗೂ ಪ್ರೇಕ್ಷಕನಿಂದ ಅಲ್ಲಿ ತನಕ ಎಷ್ಟು ಜನರ ಇನ್ಕ್ಲೂಸಿವಿಟಿ ಬೇಕು. ಅದಕ್ಕೆ ನಾವು ಇನ್ಕ್ಲೂಸಿವ್ ಅಂತ ಮಾತಾಡ್ತಾ ಇರ್ತೀವಿ. ಮೋಸ್ಟ್ ಇನ್ಕ್ಲೂಸಿವ್ ಮೀಡಿಯಾ ಅದು, ಎಲ್ಲರೂ ಸೇರ್ ಮಾಡುವಂಥದ್ದು ಅದು. ಹೀಗಾಗಿ ಈ ನಿರ್ದಿಗಂತದ ಏನು ವ್ರತ ಇದೆಯಲ್ಲ, ಈಗ ನೋಡಿ ನೀವು ಯಾವುದೇ ಈಗ ಯೂಟ್ಯೂಬಲ್ಲಿ ಹೋಗಿ ಕಳೆದ 70 ವರ್ಷದ ಭಾರತ ದೇಶದ ರಂಗಭೂಮಿಯನ್ನು ಶ್ರೀಮಂತಗೊಳಿಸಿದ, ನಮ್ಮ ಸಂವೇದನೆಯನ್ನು ಹಿಗ್ಗಿಸಿದ ಎಷ್ಟು ಜನ, ಬಾದಲ್ ಸರ್ಕಾರ, ಬಿ ವಿ ಕಾರಂತ್, ಪ್ರಸನ್ನ ಇಲ್ಲಿ ಇದ್ದಾರೆ ಇವತ್ತು, ಖುಷಿಯಾಗುತ್ತೆ. ಎಷ್ಟು ಜನ, ಸತ್ಯದೇವ್ ದುಬೆ, ಮಹೇಶ್ ಅಲ್ಕುಂಚ್ವಾರ್, ವಿಜಯ್ ತೆಂಡೂಲ್ಕರ್, ಹೆಸರೇಳಿ 100 ಜನ, ಅವರೆಲ್ಲರದು ಆತ್ಮಕಥೆಗಳು, ಅಮೋಲ್ ಪಾಲೇಕರ್ ಅವ್ರದ್ದೆಲ್ಲ ಡಾಕ್ಯುಮೆಂಟ್ರಿಗಳು ಎಲ್ಲ ನಿಮಗೆ ಈಗ ಬರ್ತಾ ಇದ್ದಾವೆ. ಹೌದು ಅಂದರೆ ಒಂದು ಪರ್ವ ಮುಗಿದೋಯ್ತಾ? ಹಾಗಾದರೆ ಈಗೇನು? ವಾಟ್ ನೆಕ್ಸ್ಟ್? ಅದು ನಾವು ಬರೀ ಹಿಂತಿರುಗಿ ನೋಡೋದಾ? ಈಗ ಹೊಸ ತಲೆಮಾರಿಗೆ ಈಗ ಬ್ಯಾಟನ್ ಕೊಡೋದು ಹೇಗೆ, ಎಲ್ಲಿ, ಏನು, ಅದು ಗತವೈಭವ ಆಗಿ ಉಳಿದು ಬಿಡ್ತಾ. ಈಗ ಮುಂದೇನು ಅಂತ ನೋಡುವಾಗ ನಿರ್ದಿಗಂತ ಒಂದು ಬ್ರೈಟ್, ಒಂದು ದೊಡ್ಡ ಒಂದು ಸಾಧ್ಯತೆ, ಅದ್ಭುತವಾದ ಜೀವಂತವಾದ ಸಾಧ್ಯತೆಯಾಗಿ ನಂಗೆ ತೋರ್ತದೆ. ಮತ್ತು ಅದರಲ್ಲಿ ಒಂದು ತಾಯ್ತನದ, ಒಂದು ಮಾತೃತ್ವದ ಒಂದು ಎಲಿಮೆಂಟು ನನಗೆ ಕಾಣ್ತಾ ಇದೆ, ಮತ್ತು ಜೆನ್ವಿನ್ ಆದ ಒಂದು ಎಲಿಮೆಂಟ್ ಕಾಣ್ತಾ ಇದೆ. ಮತ್ತು ಅದರಲ್ಲಿ ಯಾವ ತೋರುಗಾಣಿಕೆ ಇಲ್ಲ. ಅಂದರೆ ಅದು ಮತ್ತು ಅನುಭವಕ್ಕೆ ಬರ್ತದೆ. ನಾರಾಯಣಸ್ವಾಮಿ ಕರೆಕ್ಟಾಗಿ ಹೇಳಿದ್ದಾರೆ, ಅದೊಂದು ಶೋಕಿ ಎಲಿಮೆಂಟ್ ಇಲ್ಲ ಅದರಲ್ಲಿ. ಅದು ಸುಮ್ಮನೆ ಅವರು ನನ್ನ ಗೆಳೆಯರಾಗಿದ್ದಕ್ಕೆ ಅಥವಾ ಆ ಥರ ಹೇಳ್ತಾ ಇಲ್ಲ. ಅದು ಯು ಕ್ಯಾನ್ ಫೀಲ್ ಇಟ್, ಯು ಕ್ಯಾನ್ ಸೆನ್ಸ್ ಇಟ್. ಅದರಲ್ಲಿ ಒಂದಿದೆ ಅದು. ಮತ್ತು ಅಲ್ಲಿ ಇಡೀ ಕರ್ನಾಟಕದ ಎಲ್ಲ ಕಡೆಯಿಂದ ಜನ ಬಂದಿದ್ದಾರೆ. ಒಂದು ಮರದ ಬೇರುಗಳು ಹೇಗಿರ್ತವೆ ಅಂದರೆ ಎಲ್ಲೋ ಹೋಗಿರ್ತಾವೆ, ಎಲ್ಲೋ ಅಗದರೂ ಅದು ಸಿಗ್ತದದು, ಎಲ್ಲೋ ಮಣ್ಣು ಅಗದರೂ ಅಲ್ಲಿ ಬೇರು ಕಾಣ್ತಿರ್ತದೆ. ಅದು ಆ ಥರದ್ದು. ಇದು ಮನಿ ಪ್ಲ್ಯಾಂಟ್ ಅಲ್ಲ. ಇದು ಮನಿ ಪ್ಲ್ಯಾಂಟ್ ಆದರೆ ಬಾಟ್ಲಿ ತೊಗೊಂಡು ಹೋಗ್ಬೋದು ನೀವು. ಆ ಬಾಟ್ಲಿನೂ ಕೂಡ ಈಗ ಯಾವ ಬಾಟ್ಲಿ ಅಂತ ಗೊತ್ತಿರುತ್ತೆ ನಿಮಗೆ. ಅದರಲ್ಲಿ ನೀರು ಇರ್ತದೆ, ಅದರಲ್ಲಿ ಮನಿ ಪ್ಲ್ಯಾಂಟ್ ಇರ್ತದೆ. ಸೊ ಈ ಮನೆಯಲ್ಲಿ ಯಾವ್ಯಾವ ಬ್ರ್ಯಾಂಡ್ ಯೂಸ್ ಆಗ್ತದೆ ಅನ್ನೋದನ್ನು ನೀವು ಮನಿ ಪ್ಲ್ಯಾಂಟಲ್ಲಿ ನೋಡ್ಬೋದು. ಆ ಬ್ರ್ಯಾಂಡಿನ ಬಾಟ್ಲಿಗಳಲ್ಲೇ ಮನಿ ಪ್ಲ್ಯಾಂಟ್ ಇರ್ತದೆ. ಅದಲ್ಲ ಅದು. ಇದು ನಿಜವಾದ ಜೆನ್ವಿನ್ ಆದಂಥ ಮುಂದಿನ ತಲೆಮಾರಿಗಾಗಿ ಒಂದು ಕನಸನ್ನು ಕಾಣುವಂಥ, ಆ ಕನಸು ಶಬ್ದನೂ ಕ್ಲೀಶೆ ಆಗಿದೆ ಈಗ. ಯಾರಿಗಾಗಿ ಕನಸೋದು, ಯಾಕೆ ಬೇಕಿದೆ ಅವರಿಗೆ? ಅದಕ್ಕಾಗಿ ಈ ಒಂದು ಬಿತ್ತುವ ಕೆಲಸ, ಕೃಷಿಯ ಕೆಲಸ ಸಾಗಲಿ. ಮತ್ತು ಅದಕ್ಕೆ ಹೆಚ್ಚು ಸ್ಪಂದನ, ಕ್ರಿಯಾಶೀಲ ಸ್ಪಂದನ ಹೊಸ ತಲೆಮಾರಿಂದ ಮತ್ತು ಜನತೆಯಿಂದ ಬರಲಿ ಅಂತ ನಾನು ಹಾರೈಸ್ತೇನೆ. ಮತ್ತು ಇವತ್ತು ಈಗ ಮಲಯಾಳಂ ಪ್ರತಿಭೆಗಳ ಪ್ರದರ್ಶನ ಆಗೋದಿದೆ ನಿರ್ದೇಶಕರಿಂದ. ಅದನ್ನು ನೋಡಲು ನಾನು ಕೂಡ ಬಹಳ ಕುತೂಹಲಿಯಾಗಿದ್ದೇನೆ. ರೈಲಿನ ಬಗ್ಗೆ. ರೈಲು ಕೂಡ ಬಹಳ ದೊಡ್ಡ ರೂಪಕ. ರೈಲು ಅಂದರೆ ನಮ್ಮ ದೇಶದ ದೊಡ್ಡ ನಾಡಿ, ನಮ್ಮ ವೇನ್ ರೈಲು. ಗಾಂಧಿ ಹಠ ಹಿಡಿದು ರೈಲಿನಲ್ಲಿ ಪ್ರಯಾಣಿಸಿದವರು. ಗಾಂಧಿ ಆಗಿದ್ದೇ ರೈಲಿನಿಂದ ಸೌತ್ ಆಫ್ರಿಕಲ್ಲಿ.
ಆ ರೈಲಿನಿಂದ ಅವರನ್ನು ಉಚ್ಚಾಟಿಸದಿದ್ದರೆ ಗಾಂಧಿ ಆಗ್ತಾನೇ ಇರಲಿಲ್ಲ. ಇಲ್ಲಿ ಬಂದ ಮೇಲೂ ಕೂಡ ತಾನು ರೈಲಿನಲ್ಲೇ ಪ್ರಯಾಣಿಸ್ತೀನಿ ಅಂತ ಹೇಳಿದ್ರು. ಒಮ್ಮೆ ಗಾಂಧಿ ರೈಲಿನಲ್ಲಿ ಹತ್ತುವಾಗ ಅವ್ರ ಚಪ್ಪಲಿ ಬಿದ್ದೋಯ್ತಂತೆ. ತಕ್ಷಣ ಅವ್ರು ಇನ್ನೊಂದು ಚಪ್ಪಲಿ ತೆಗೆದು ಆ ಚಪ್ಪಲಿ ಬಿದ್ದ ಕಡೆನೇ ಎಸೆದರಂತೆ. ಯಾಕೆ ಅಂತ ಕೇಳಿದ್ರೆ, ಆ ಚಪ್ಪಲಿ ಯಾರಿಗಾದರೂ ಒಂದೇ ಚಪ್ಪಲಿ ಸಿಕ್ಕಿದ್ರೆ ಪ್ರಯೋಜನ ಆಗಲ್ಲ, ಎರಡೂ ಸಿಕ್ಕಿದ್ರೆ ಅವನು ಯೂಸ್ ಮಾಡ್ಕೋಬೋದು ಅಂತ ಹೇಳಿದ್ರಂತೆ. ಅಂದರೆ ಆ ರೈಲು ಒಂದು ದೊಡ್ಡ ಮೆಟಫರ್ ಅದು. ಸೊ ಇವತ್ತು ಆ ರೈಲಿನ ಬಗ್ಗೆ ಒಂದು ದೊಡ್ಡ ಒಂದು ಫೀಚರ್ ನಾಟಕ ಇದೆ. ಅದನ್ನು ನಾವೆಲ್ಲ ನೋಡಿ ಆನಂದಿಸೋಣ. ಮತ್ತು ಈ ಒಂದು ನಿರ್ದಿಗಂತವಾಗಿ ಏರಿ ಏನಿದೆ, ಇದು ಒಂದು ಟೆಸ್ಟಿಮೋನಿ ಅಲ್ಲ, ಅದು ಒಂದು ರೀತಿಯ ಒಂದು ಹ್ರಸ್ವವಾದಂಥ ಒಂದು ದಾಖಲೆ. ಅದರಲ್ಲಿ ದೊಡ್ಡ ತೋರುಗಾಣಿಕೆ ಇಲ್ಲ, ಹ್ರಸ್ವವಾಗಿದೆ ಅದು. ಅದನ್ನು ನಾವೆಲ್ಲ ನೋಡೋಣ ಮತ್ತು ಅವರ ಮುಂದಿನ ಕಲಾಪಗಳಿಗೆ ನಮ್ಮ ಶುಭ ಹಾರೈಕೆಗಳನ್ನು ಕೊಡೋಣ. ನಮಸ್ಕಾರ.